ಸರಿಗಮಪ ವಿರುದ್ಧ ಹೆಚ್ಚಾಯಿತು ಜನಾಕ್ರೋಶ. ಟಿಆರ್ಪಿ ಅಮಲಿನಿಂದ ಸಿಂಗರ್ಸ್ ಭವಿಷ್ಯ ಕಳೆದುಕೊಳ್ತಾ ಜೀ ಕನ್ನಡ. ತ್ರಿಮೂರ್ತಿ ಜಡ್ಜಸ್ ವಿರುದ್ಧವೂ ಸರಿಗಮಪ ಫ್ಯಾನ್ಸ್ ಕೆಂಡ. ರಿಯಾಲಿಟಿ ಶೋಗಳಲ್ಲಿ ಬಹುದೊಡ್ಡ ಹೆಸರು ಮಾಡಿರುವ ಸರಿಗಮಪ ಶೋ ವಿರುದ್ಧ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಫಿನಾಲಿಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ ಫಿನಾಲೆಯಲ್ಲಿ ಶಿವಾನಿ, ರಶ್ಮಿ, ಬಾಳು ಬೆಳಗುಂದಿ, ಆರಾಧ್ಯ, ದ್ಯಾಮೇಶ್ ಹಾಗೂ ಅಮೋಘ ವರ್ಷ ಇದ್ದಾರೆ. ಆದರೆ ಅತ್ಯುತ್ತಮವಾಗಿ ಹಾಡಿ ಗಮನ ಸೆಳೆದ ಲಹರಿ ಅವರಿಗೆ ಫಿನಾಲೆಗೆ ಅವಕಾಶ ಸಿಕ್ಕಿಲ್ಲ. ಇದಕ್ಕೆ ಅನೇಕರು ಅಪಸ್ವರ ತೆಗೆದಿದ್ದಾರೆ. ಲಹರಿ ಉತ್ತಮವಾಗಿ ಹಾಡಿದವರು, ಅವರಿಗೆ ಫಿನಾಲೆಗೆ ಬರೋ ಅವಕಾಶ ಇತ್ತು ಎಂದು ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಧ್ವನಿಯಲ್ಲಿ ಮೂಡಿಬಂದ ಹಾಡುಗಳನ್ನ ನೀವೇ ಕೇಳಿ ಅವರು ಫಿನಾಲೆಗೆ ಹೋಗ್ಬೇಕೋ ಬೇಡವೋ ನೀವೇ ಡಿಸೈಡ್ ಮಾಡಿ ಜನರೇ ಅಂತ ಹೇಳ್ತಾ ಇದ್ದಾರೆ. ಹಲವು ತಿಂಗಳುಗಳ ಕಾಲ ಎಲ್ಲರನ್ನ ರಂಜಿಸಿದ ಸರಿಗಮಪ ಶೋ ಈಗ ಫಿನಾಲೆ ಹಂತವನ್ನ ತಲುಪಿದೆ. ಸ್ಪರ್ಧಿಗಳ ಮಧ್ಯೆ ಒಳ್ಳೆಯ ಕಾಂಪಿಟೇಷನ್ ಕೂಡ ಇತ್ತು. ಹಲವು ತಿಂಗಳು ನಡೆದ ಈ ಶೋ ಈಗ ಫಿನಾಲೆ ಹಂತಕ್ಕೆ ಬಂದಿದೆ. ಕಳೆದ ವಾರ ಅಂದ್ರೆ ಮೇ 24-25 ಅದ್ದೂರಿಯಾಗಿ ಸೆಮಿಫೈನಲ್ ಕೂಡ ಜರುಗಿತ್ತು. ಈ ಪೈಕಿ 6 ಮಂದಿ ಫೈನಲ್ಗೆ ಆಯ್ಕೆಯಾಗಿದ್ರು. ಇವರ ಪೈಕಿ ಫಿನಾಲೆಗೆ ಯಾರು ಕಪ್ ಗೆಲ್ಲುತ್ತಾರೆ ಎನ್ನುವ ಕುತೂಹಲ ಕೂಡ ವೀಕ್ಷಕರಿಗೆ ಮೂಡಿದೆ. ಇನ್ನು ಕೆಲವರು ತಮ್ಮ ನೆಚ್ಚಿನ ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆಯಾಗಿಲ್ಲ ಎಂದು ಬೇಸರವನ್ನ ಕೂಡ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ಬಾರಿ ತೀರ್ಪುಗಾರರ ಸ್ಥಾನದಲ್ಲಿ 3 ಜಡ್ಜ್ಗಳು ಇದ್ರು. ರಾಜೇಶ್ ಕೃಷ್ಣನ್, ಅರ್ಜುನ್ ಜನ್ಯಾ ಹಾಗೂ ವಿಜಯ ಪ್ರಕಾಶ್. ಇವರಲ್ಲದೆ ಜೂರಿ ಸ್ಥಾನದಲ್ಲಿ ಸಂಗೀತ ಕ್ಷೇತ್ರದ ನಿಪುಣರು ಕೂಡ ಇದ್ರು. ಇವರೆಲ್ಲರ ಮಾರ್ಗದರ್ಶನದಲ್ಲಿ ಅನೇಕ ಸ್ಪರ್ಧಿಗಳು ವೇದಿಕೆಯನ್ನ ಏರಿದ್ರು. ಈ ಪೈಕಿ 6 ಮಂದಿಗೆ ಫೈನಲ್ಗೆ ಟಿಕೆಟ್ ಸಿಕ್ಕಿದೆ. ಈ ತಿಂಗಳಲ್ಲಿ ಟಿಕೆಟ್ ಫಿನಾಲೆ ಕೂಡ ನಡೆದಿತ್ತು. ಈ ಪೈಕಿ 13 ಸ್ಪರ್ಧಿಗಳು ಭಾಗವಹಿಸಿದ್ರು. ಬಾಳು ಬೆಳಗುಂದಿ, ದ್ಯಾಮೇಶ, ಲಹರಿ, ಭೂಮಿಕಾ, ಮನೋಜ್, ರಶ್ಮಿ, ಕಾರ್ತಿಕ್, ಅಮೋಘ ವರ್ಷ, ಸುದೀಕ್ಷಾ, ಆಗಮ ಶಾಸ್ತ್ರಿ, ದೀಪಕ್, ಶಿವಾನಿ ಮತ್ತು ಆರಾಧ್ಯ ರಾವ್ ನಡುವೆ ತೀವ್ರವಾದಂತಹ ಪೈಪೋಟಿ ಇತ್ತು. ಈ ವೇಳೆ ಆರಾಧ್ಯ ಹಾಗೂ ಶಿವಾನಿ ಅವರಿಗೆ ನೇರವಾಗಿ ಫಿನಾಲೆ ಟಿಕೆಟ್ ಲಭ್ಯವಾಯಿತು. ಬಾಳು ಬೆಳಗುಂದಿ, ರಶ್ಮಿ, ದ್ಯಾಮೇಶ್ ಹಾಗೂ ಅಮೋಘ ವರ್ಷಗೆ ಫಿನಾಲೆಗೆ ಇರುವ ಅವಕಾಶ ಸಿಕ್ಕಿದೆ. ಈ ಮೂಲಕ ಫಿನಾಲೆಯಲ್ಲಿ ಶಿವಾನಿ, ರಶ್ಮಿ, ಬಾಳು ಬೆಳಗುಂದಿ, ಆರಾಧ್ಯ, ದ್ಯಾಮೇಶ್, ಅಮೋಘ ವರ್ಷ ಇದ್ದಾರೆ. ಇನ್ನು ವೀಕ್ಷಕರಿಗೆ ನೆಚ್ಚಿನ ಶೋನಲ್ಲಿ ನೆಚ್ಚಿನ ಸ್ಪರ್ಧಿ ಇರ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೂ ಕೂಡ ಅವರು ಆಯ್ಕೆಯಾಗಿಲ್ಲ ಎಂದಾಗ ಬೇಸರ ಆಗುವುದು ಸಾಮಾನ್ಯ. ಈ ರೀತಿ ಇದೇ ಮೊದಲು ಕೂಡ ಆಗಿತ್ತು. ಇದೇ ರೀತಿ ಲಹರಿ ಉತ್ತಮವಾಗಿ ಹಾಡಿದ್ರೂ ಕೂಡ ಟಿಕೆಟ್ ಸಿಗಲೇ ಇಲ್ಲ. ಟಿಕೆಟ್ ಸಿಗಬೇಕು ಎಂದು ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಲಹರಿ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪೋಸ್ಟ್ಗಳು ಕೂಡ ಬರ್ತಾ ಇದೆ. ನಿಜವಾದ ವಿನ್ನರ್ ಲಹರಿಯೇ ಆಗಬೇಕಿತ್ತು. ಲಹರಿಯನ್ನ ಯಾಕೆ ದೂರ ಮಾಡಿದ್ರು? ಹನುಮಂತ ಕೂಡ ಹೀಗೆ ಗೆದ್ದಿದ್ದು. ಟ್ಯಾಲೆಂಟ್ ಇದ್ದವರಿಗೆ ಬೆಲೆ ಇಲ್ವೇ ಇಲ್ಲ ಬಿಡಿ. ಲಹರಿನೇ ರಿಯಲ್ ವಿನ್ನರ್ ಅಂದುಕೊಂಡಿದ್ವಿ. ಬಹಳ ಬೇಜಾರಾಯಿತು. ಜನ ಮರುಳೋ ಜಾತ್ರೆ ಮರುಳೋ. ಬಾಳು ಬೆಳಗುಂದಿ, ಹನುಮಂತ ಲಮಾಣಿ ಜನಕ್ಕೆಲ್ಲ ಹೀಗೆ ಮಾಡಿ ಗೆದ್ದಿರುವುದು. ಕಲಾವಿದರಿಗೆ ನಿಜವಾಗಿಯೂ ಬೆಲೆನೇ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ಗೆದ್ದೋರು ಯಾರು ಉದ್ಧಾರ ಆಗಲ್ಲ ಬಿಡಿ ಸರ್, ಸೋತವರೇ ಒಳ್ಳೆಯ ಸಿಂಗರ್ ಆಗಿರೋದು ಅಂತಲೂ ಕೂಡ ಲಹರಿ ಪರವೂ ಕೂಡ ಮಾತಾಡಿದ್ದಾರೆ. ನಿಜವಾದ ಕಲೆಗೆ ಎಲ್ಲಿದೆ ಬೆಲೆ? ಎಲ್ಲ TRPಗೋಸ್ಕರ ಈಗಿನ ಚಾನೆಲ್ನವರು ಮಾಡ್ತಾ ಇರೋದು. ಈ ಹಿಂದಿನ ಸರಿಗಮಪ ಶೋ ಹೀಗೆ ಇರಲೇ ಇಲ್ಲ. ಇದುವರೆಗೂ ಕೂಡ ಸರಿಗಮಪ ರಿಯಾಲಿಟಿ ಶೋ ಅಲ್ಲಿ ಗೆದ್ದವರು ಪ್ರೈಸ್ ತಗೊಂಡು ಅಲ್ಲೇ ಇದ್ದಾರೆ. ಆದರೆ ಸೋತವರೇ ಮುಂದೆ ಬಂದಿರೋದು. ಅದಕ್ಕೆ ಉದಾಹರಣೆ ನೋಡಿದ್ರೆ ಸಂಜಿತ್ ಹೆಗ್ಡೆನೆ. ಲಹರಿ ಇವತ್ತು ಎಲಿಮಿನೇಟ್ ಆಗಿರಬಹುದು. ಅವರಿಗೆ ನಿಜವಾದ ಟ್ಯಾಲೆಂಟ್ ಇದೆ. ಅವಳಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಇವಾಗ ಚಾನೆಲ್ನವರು ತಮ್ಮ TRPಗಾಗಿ ತಮಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಚಾನೆಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಬಾಳು ಬೆಳಗುಂದಿ ಗಾಯನದ ಮೂಲಕ ತಮ್ಮ ಛಾಪನ್ನ ಮೂಡಿಸಿದ್ರು. ಆದ್ರೆ ಅವರು ಉತ್ತರ ಕರ್ನಾಟಕ ಮೂಲದ ಹಾಡುಗಳು ಹಾಗೆ ಜನಪದ ಶೈಲಿಯ ಹಾಡುಗಳನ್ನೇ ಹಾಡ್ಕೊಂಡು ಬರ್ತಾರೆ. ಯಾಕೆ ಆ ರೀತಿ ಆಡಬೇಕು? ಬಾಳು ಬೆಳಗುಂದಿಗಿಂತ ಲಹರಿ ವೆರಿ ಗ್ರೇಟ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾರೋ ಅಂತವರನ್ನ ಈ ರಿಯಾಲಿಟಿ ಶೋಗೆ ಕರ್ಕೊಳ್ಳೋದು ಬಿಡಿ ಸರ್. ನಮ್ಗೆಲ್ಲ ಎಲ್ಲಿದೆ ಅವಕಾಶ? ನಿಜವಾಗಿಯೂ ಸಂಗೀತವನ್ನ ಕಲ್ತ್ಕೊಂಡು ಬಂದವರಿಗೆ ಈ ಸರಿಗಮಪ ಶೋನಲ್ಲಿ ಅವಕಾಶವೇ ಇಲ್ಲ. ಇಂತಹ ಶೋಗಳನ್ನ ಯಾಕೆ ನಡೆಸಬೇಕು ಅಂತ ಜನ ಸರಿಗಮಪ ಶೋ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.